ದೆಹಲಿಯಲ್ಲಿ ಬಿಜೆಪಿ ಭರ್ಜರಿ ಜಯವನ್ನು ದಾಖಲಿಸಿದೆ. ಮುಖ್ಯಮಂತ್ರಿ ಆಯ್ಕೆಯಲ್ಲಿ ಬಹಳ ದೊಡ್ಡ ಕಸರತ್ತನ್ನು ಮುಂದುವರಿಸ್ತಾ ಇದೆ. ಯಾರಾಗ್ತಾರೆ ದಿಲ್ಲಿ ಗದ್ದುಗೆಯ ಮುಖ್ಯಮಂತ್ರಿ ಅನ್ನೋದು ಬಹಳ ದೊಡ್ಡ ಮಟ್ಟದ ಚರ್ಚೆ ಇದೆ. ಅನೇಕರ ಹೆಸರುಗಳು ಆಗಾಗ ತೇಲಿ ಬರ್ತಾ ಇರುತ್ತೆ. ಇದೀಗ ಬಿಜೆಪಿ ಹೈ ವೋಲ್ಟೇಜ್ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿದೆ. ಸಿಎಂ ಅಭ್ಯರ್ಥಿಯ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಮಹತ್ವದ ಚರ್ಚೆ ನಡೆಯುತ್ತೆ. ದೆಹಲಿ ಎಲೆಕ್ಷನ್ನಲ್ಲಿ ಐತಿಹಾಸಿಕ ಜಯವನ್ನು ಬಿಜೆಪಿ ಸಾಧಿಸಿತ್ತು. ಸಭೆಯಲ್ಲಿ ದೆಹಲಿಯ ನೂತನ ಮುಖ್ಯಮಂತ್ರಿ ಯಾರಾಗ್ತಾರೆ, ದಿಲ್ಲಿ ಗದ್ದುಗೆಯ ಬಾದ್ಶಾ ಯಾರಾಗ್ತಾರೆ, ದೆಹಲಿಯನ್ನು ಆಳಿದ್ರೆ ಅಥವಾ ದೆಹಲಿಯಲ್ಲಿ ಅಧಿಕಾರವನ್ನು ಸ್ಥಾಪಿಸಿಕೊಂಡ್ರೆ ಇಡೀ ದೇಶದಲ್ಲಿ ಬಹಳ ಗಟ್ಟಿತವಾಗಿ ಊರಿಕೊಳ್ಳಬಹುದು ಅಂತ ಹೇಳಿ, ನೆಲೆ ಕಂಡುಕೊಳ್ಳಬಹುದು ಅಂತ ಹೇಳಿ ಅನೇಕ ರಾಜಕೀಯ ಪಕ್ಷಗಳು ಲೆಕ್ಕಾಚಾರ ಹಾಕಿಕೊಳ್ತಾರೆ. ಅದು ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ ಹೊಂದಾಣಿಕೆಯ ಕಾರಣಕ್ಕಾಗಿ ಅಥವಾ ಹೊಂದಾಣಿಕೆ ಮಾಡಿಕೊಳ್ಳದಿರುವ ಕಾರಣಕ್ಕಾಗಿಯೇ ದೆಹಲಿಯಲ್ಲಿ ಬಿಜೆಪಿ ದಿಗ್ವಿಜಯವನ್ನು ಸಾಧಿಸಿದೆ. ಈಗ ಚುನಾವಣೆಯಲ್ಲಿ ನಡೆದಿರುವಂಥ ವಿಚಾರಗಳು ಯಾವ ಕಾರಣಕ್ಕಾಗಿ ಸೋಲಾಗಿದೆ, ಯಾವ ಕಾರಣಕ್ಕಾಗಿ ಗೆಲುವಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬಿಜೆಪಿಗಿರುವಂಥದ್ದು ಏಕಮೇವ ಉದ್ದೇಶ, ಮುಖ್ಯಮಂತ್ರಿಯನ್ನು ಸಮರ್ಥ ಅಭ್ಯರ್ಥಿಯನ್ನು ಅಲ್ಲಿ ಇಳಿಸಬೇಕು ಅಂತ ಹೇಳಿ. ಸೊ ಹೀಗಾಗಿ ಕೇಜ್ರಿವಾಲ್ ವಿರುದ್ಧ ಸೆಣಸಾಟ ಮಾಡಿ ಗೆದ್ದಂಥ ವ್ಯಕ್ತಿಗೆ ಮುಖ್ಯಮಂತ್ರಿ ಪಟ್ಟಾನ ಅಥವಾ ಸ್ಮೃತಿ ಇರಾನಿಗೆ ಮುಖ್ಯಮಂತ್ರಿ ಪಟ್ಟಾನ ಅಥವಾ ಅಚ್ಚರಿಯ ಹೆಸರು ಇಲ್ಲಿ ಪ್ರಕಟ ಆಗುತ್ತಾ? ಸೊ ಹೀಗಾಗಿ ದಿಲ್ಲಿ ಗದ್ದುಗೆ ಹಿಡಿಯುವಂಥ ವ್ಯಕ್ತಿ ಯಾರು ಎನ್ನುವ ಕುತೂಹಲಕ್ಕೆ ನಾಳೆ ಬಹುತೇಕ ಉತ್ತರ ಸಿಗುತ್ತೆ.